ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿಶಂಕರ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಅಜ್ಜಿ ಇನ್ನೇನು ಗಣೇಶ ಹೋಗೋ ಟೈಮ್ ಬಂತು, ಒಳ್ಳೆ ಮುಹೂರ್ತ ಇದೆ, ವಿಸರ್ಜನೆ ಮಾಡೋಣ ಅಂತ ಹೇಳ್ತಾರೆ. ನೋಡಿದ್ರೆ ಗಣಪತಿ ಎಷ್ಟು ಸುಂದರವಾಗಿದೆ ರೀ. ಯಾವುದ್ರೂ ಈ ವರ್ಷ ನಂಗೆ ಹಬ್ಬ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಮನೆ ತುಂಬ ಮಕ್ಕಳು ಎಷ್ಟು ದಿನ ವಾರಗಂಟ್ಲೆ ಹಬ್ಬದ ತಯಾರಿ, ಆ ಖುಷಿನೇ ಬೇರೆ ಅಂತ ಏನೇನೋ ಹಬ್ಬದ ದಿನ ಏನೇನೋ ಮಾತಾಡ್ತಿದ್ದಾರಲ್ಲ ಅತ್ತೆ ಮಾವ. ಅವರು ಹಳೆ ಮಂದಿ ಏನೇನಾದರೂ ವಿಚಾರಗಳಿರ್ತವೆ, ಮಾತಾಡ್ತಾರೆ ಬಿಡು ಐಶು ಅಂತ ಆದಿ ಹೇಳ್ತಾರೆ. ಈ ಕಡೆ ಇನ್ನೇನು ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಎತ್ಕೋತಿರ್ತಾರೆ. ಅಷ್ಟರಲ್ಲಿ ಬೇಡ ಶ್ರೀನಿ ಅಂತ ಅಜ್ಜಿ ಕೂಗ್ತಾರೆ. ಶ್ರೀನಿವಾಸರು ಯಾಕಮ್ಮ ಗಣೇಶನ ವಿಸರ್ಜನೆ ಈಗಷ್ಟೇ ಮಾಡಂದೆ, ಯಾಕೆ ಬೇಡ ಅಂತಿದ್ಯಾ? ಬೇಡ ಕಣೋ, ನೀನು ಮೀರಾ ಮಾಡೋದು ಬೇಡ. ಯಾಕಂದರೆ ಈ ವರ್ಷ ನಮ್ಮ ಮನೆಗೆ ಸೊಸೆ ಬಂದಿದ್ದಾಳೆ, ಅವಳ ಕೈಯಿಂದ ಹಾಗೂ ಆದಿ ಕೈಯಿಂದ ಈ ಕೆಲಸನ ಮಾಡಿಸೋಣ. ಆದಿ ಮತ್ತು ಗಣೇಶನ ತೊಗೊಂಡ್ರೆ ಗೌರಿನ ಐಶು ತೊಗೋತಾಳೆ, ಇಬ್ಬರು ಕೂಡ ಮಾಡಲಿ ಅಂತ ಎತ್ಕೊಳ್ಳೋಕ್ಕಂತ ಹೋಗ್ತಿರ್ತಾರೆ. ಇಲ್ಲಿ ಆದಿ ಅಷ್ಟರಲ್ಲಿ ಬೀಳ್ತಾರೆ. ಆಗ ಎತ್ಕೋತಾರೆ, ಹಿಡ್ಕೋತಾರೆ ಐಶು. ಒಳ್ಳೆ ಕ್ಯಾಚು ಅಂತ ಅಜ್ಜಿ ಹೇಳ್ತಾರೆ. ನೋಡು ಕ್ಯಾಚು ಬೆಳ್ಳುಳ್ಳಿ ಹೆಂಗೆ ಹಿಡ್ದ ನಿನ್ನ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬೀಳ್ತಿರೋ ಆ ದಿನ ಕಾಪಾಡಿದ್ಲು ನಮ್ಮ ಐಶು ಅಂತ ಹೇಳ್ತಾರೆ. ಏನಾದರೂ ಸುಸ್ತಾಗ್ತಿದೆಯಪ್ಪ, ನೀರು ಕೊಡ್ಲಾ ಅಂತ ಮೀರಾ ಕೇಳ್ತಾರೆ. ಏನೂ ಬೇಡಮ್ಮ, ಗಣೇಶನ ವಿಸರ್ಜನೆ ಮಾಡೋಣ ಹಾಗಿದ್ರೆ ಅಂತ ಆರತಿ ಮಾಡಿ ಎತ್ಕೋತಾರೆ. ಗಣೇಶನ ಎತ್ಬಿಟ್ಟು ಕೊಡ್ತಾರೆ ಆದಿ ಕೈಲೊಂದು, ಹಾಗೂ ಐಶು ಕಡೆ ಈ ಕಡೆ ವಿಸರ್ಜನೆ ಮಾಡೋಕ್ಕಂತ ಹೋಗ್ತಿರ್ತಾರೆ. ಈ ಕಡೆ ಗಿರೀಶ್ಮಗೆ ಮನಸ್ಸಿಗೆ ತುಂಬ ನೋವನ್ನು ಪಡ್ಕೊತಿರ್ತಾಳೆ. ಯಾಕಂತಂದರೆ ಇಲ್ಲಿ ಮಾತುಗಳು ನೆನಪಾಗ್ತಿರ್ತವೆ ಅವಳಿಗೆ. ಆ ರುದ್ರನ ಜೊತೆ ಇದ್ದಾಗ ಅವನು ಬಿಹೇವ್ ಮಾಡಿದ್ದಾಗಿರ್ಬೋದು, ಮನೆಯವ್ರನ್ನೆಲ್ಲ ಪ್ರೀತಿ ಕಳ್ಕೊಂಡಿರೋದು ಎಲ್ಲವೂ ಮನಸ್ಸಿಗೆ ನೋವು ಕೊಡ್ತಿರುತ್ತೆ. ಈ ಕಡೆ ಎಲ್ಲೂ ಕಾಣ್ತಾ ಇಲ್ಲ ಐಶು ಅಂತ ಪಾರ್ವತಿ ಬರ್ತಾರೆ. ಎಲ್ಲಿಗೆ ಹೋದ್ಲು ಐಶು? ಮನೇಲಿ ಎಷ್ಟು ಹುಡುಕಿದ್ರು ಕಾಣಿಸ್ತಿಲ್ಲ. ನಾನು ಕೂಡ ಅವಳ ರೂಮಲ್ಲಿ ಹುಡುಕಿದೆ, ಆದರೂ ಸಿಗ್ತಾಯಿಲ್ಲ ಅತ್ತೆ ಅಂತ ಆ ಕಡೆಯಿಂದ ಗೌರಿ ಬರ್ತಾಳೆ. ಏನೋ ಮಾಡಿದೆ, ಮೊನ್ನೆ ಹತ್ರ ಅವಳನ್ನ ಎತ್ಕೊಂಡು ಹೋಗಿದ್ದೆ, ಪ್ರೀತಿಯಿಂದ ಗೆಲ್ಲೋದನ್ನು ಅಟ್ಟಹಾಸ ಮಾಡೋಕ್ಕೋಗಿದ್ದೆ, ಹೇಳು ಅಂತ. ಅಪ್ಪ ನನಗಂತೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಅವಳು ಹೂ ಹಿಡ್ಕೊಂಡು ಹೋಗ್ತಿರೋದಷ್ಟೇ ಇದ್ಲು ಅಲ್ಲ, ಅಷ್ಟೇ ಗೊತ್ತು, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಪೆಂಡಾಲಕ್ಕಿದ್ದಾರಲ್ಲ ಅಲ್ಲಿಗೆ ಹೋಗ್ರಿ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಗಿರೀಶ್ಮನ್ ಫೋನಿಗೆ ಕಾಲ್ ಮಾಡೋಕೆ ಹೋಗ್ತಾರೆ. ಎಲ್ಲಿಗೋ ಕಳಿಸ್ದೆ ರುದ್ರ, ನೀನಂತೂ ಅವಳ ಜೊತೆ ಚೆನ್ನಾಗಿ ನೈಸಾಗಿ ಇರೋದು ಗೊತ್ತಿಲ್ಲ. ಪಾಪ ಅವಳನ್ನ ಎತ್ತಾಕೊಂಡು ಹೋಗಿದ್ದೆ ಅವತ್ತು. ಅವಳು ಆ ಮನಸ್ಸಿಗೆ ನೋವಾಗಿ ಎಲ್ಲಿಗೆ ಹೋದ್ಲು ಏನೋ, ಎಲ್ಲರೂ ಒಂದೊಂದು ಕಡೆ ಹುಡ್ಕೋಣ ನಡೀರಿ ಅಂತ ಹುಡ್ಕೊಳೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಪಾಪ ಗಿರೀಶ್ಮಗೆ ಇದೆಲ್ಲ ನೋವು ಅನುಭವಿಸೋಕ್ಕಾಗ್ತಾಯಿಲ್ಲ. ನಾನು ಏನು ಮಾಡಿದೆ ದೇವ್ರೆ, ನಾನು ತಪ್ಪು ಮಾಡಿದ್ನ, ಮನೆಯವ್ರ ಪ್ರೀತಿಯಿಂದ ದೂರ ಆದೆ. ಆದಿಯನ್ನು ಹೇಳಿರ್ತಾರಲ್ಲ, ನಿನ್ನ ಕೈಯಿಂದ ನಾನು ದಾರ ಕಟ್ಟಿಸ್ಕೊಳ್ಳಾಗಿರ್ಬೋದು, ಆಮೇಲೆ ಮದುವೆ ಸಂದರ್ಭದಲ್ಲಿ ರುದ್ರನ ಜೊತೆ ತಾಳಿ ಕಟ್ಟಿಸ್ಕೊಂಡಾಗಿರ್ಬೋದು, ಪರಿಚಯ ಅವಳಿಂದ ದೂರ ಆಗಿರ್ಬೋದು, ಎಲ್ಲವನ್ನೂ ನೆನಪಿಸ್ ಮಾಡಿಕೊಂಡು ದೇವ್ರ ಹತ್ರ ಹೇಳ್ತಿರ್ತಾಳೆ. ದೇವರೇ, ನನ್ನ ಜೀವನದಲ್ಲಿ ಏನಾಗ್ತಾಯಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಮನೆಯವರಿಂದ ದೂರ ಆದೆ, ನನ್ನವಳು ಅಂತ ನನ್ನ ಅಕ್ಕ ಅನಿಸ್ಕೊಂಡ್ರು, ಅವಳು ಕೂಡ ನನಗೆ ಮೋಸ ಮಾಡಿದ್ಲು. ಯಾರು ತಪ್ಪು ಯಾರು ಸರಿ ಅಂತ ನನಗೆ ಇನ್ನೂವರೆಗೂ ಅರ್ಥ ಆಗ್ತಾಯಿಲ್ಲ. ಪ್ಲೀಸ್ ನನಗೆ ಸತ್ಯ ಗೊತ್ತಾಗೋಗಿ ಮಾಡಪ್ಪ, ಏನು ನಿಜ ಅನ್ನೋದನ್ನು ನಂಗೆ ತೋರಿಸಪ್ಪ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿ ಪರಿಚಯ ಹೆಂಡತಿ ಬರ್ತಾಳೆ. ನೋಡಿಬಿಟ್ಟು ಇಲ್ಲಿ ಗಿರೀಶ್ಮಗೆ ಹಳೆ ನೆನಪಾಗುತ್ತೆ. ಏನಂತಂದರೆ, ಗಿರೀಶ್ಮ ಆಲ್ರೆಡಿ ಗೌರಿ ನೋಡಿರೋ ಸತ್ಯನೆಲ್ಲ ಹೇಳಿರ್ತಾರಲ್ಲ, ಅವಳನ್ನ ಮಾಲಲ್ಲಿ ನೋಡಿದೆ, ಹಾಸ್ಪಿಟ್ಲಲ್ಲಿ ನೋಡಿದೆ, ಅವಳು ಪ್ರೆಗ್ನೆಂಟು, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಮದುವೆ ಸಂದರ್ಭದಲ್ಲಿ ಆಲ್ರೆಡಿ ಅವಳು ಮದುವೆ ಆಗಿದೆ, ಅವಳ ಗಂಡನೇ ಪರಿಚಯ ಅಂತ ಹೇಳಿ ಎಲ್ಲ ಮದುವೆ ನಿಲ್ಲಿಸಿರ್ತಾರಲ್ಲ, ಅವಳು ನೋಡಿ ಅವಳು ಏನು ಮಾತಾಡ್ತಾಳೆ ಅಂತ ನೋಡ್ತಾರೆ. ಆಗ ಪರಿಚಯ ಅನ್ನೋ ಹೆಸರಲ್ಲಿ, ನನ್ನ ಹೆಸರು ಅನುರಾಧ, ನನ್ನ ಗಂಡನ ಹೆಸರು ಪರಿಚಯ ಶೆಟ್ಟಿ, ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಕೇಳ್ತಾರೆ. ಆ ಮಾತನ್ನು ಕೇಳಿದಂಥ ಗೌರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಗಿರೀಶ್ಮಗೆ ತುಂಬ ಶಾಕ್ ಆಗಿಬಿಡುತ್ತೆ. ಅವತ್ತು ಮದುವೆ ಸಂದರ್ಭದಲ್ಲಿ ಈಕೆ ಏನಂತ ಹೇಳ್ತಾರೆ, ಅವರು ನನಗೆ ಅಣ್ಣನ ಸಮಾನ ಅಂತ ಹೇಳಿ ರಾಖಿ ಕಟ್ಟಿ ಬೇರೆ ಹೋಗಿರ್ತಾಳಲ್ಲ, ಇದೆಲ್ಲ ನೆನೆಸ್ಕೊಂಡು ಅವರು ನನಗೆ ಅವ್ರದ್ದು ಕೂಡ ಅವ್ರ ಅಪ್ಪಂದು ಕೇಸ್ ಇತ್ತು, ಅವಾಗ ನಂಗೆ ಪರಿಚಯ ಆಗಿದ್ದು ಹೊರತು ಅವ್ರ ಜೊತೆ ನನಗೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ ಅಂತ ಇಲ್ಲಿ ಪರಿಚಯ ಹೇಳಿರೋ ಮಾತಾಗಿರ್ಬೋದು, ಇದೆಲ್ಲ ನೆನಪಿಸ್ಕೊಂಡು ತುಂಬ ಶಾಕ್ ಆಗ್ತಾಳೆ. ಇವಳನ್ನ ಬಾಯಿ ಬಿಡಿಸ್ಲೇಬೇಕು, ಇವಳು ಏನು ಎತ್ತ ಅಂತ ಕೇಳಲೇಬೇಕು ಅಂತ ಅವಳು ಹಿಂದಿಂದನೇ ಓಡ್ತಾ ಹೋಗ್ತಾಳೆ. ಗಿರೀಶ್ಮ, ನೀವು ಗಿರೀಶ್ಮ ಅಲ್ವಾ ಅಂತ. ನಾನೇ ಗೊತ್ತಿತ್ತಾ ಅವತ್ತಿದ್ದ ಹಳೆ ಗಿರೀಶ್ಮಗೂ ಈಗಿದ್ದ ಗಿರೀಶ್ಮಗೂ ತುಂಬ ಫರ್ಕಿದೆ ಅಂತ ಹೇಳ್ತಾರೆ. ಇಬ್ಬರು ಒಂದೇ ಅಂತ ಅನಿಸ್ತಿದೆಯಾ ನಿನಗೆ, ಹೇಳು ಅಂತ ಹೇಳ್ತಾರೆ. ಅವತ್ತು ಹಳೇದು ಗಿರೀಶ್ಮನ ಸ್ವತಃ ನಾನೇ ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅಷ್ಟರ ಮಟ್ಟಿಗೆ ಹಳೆ ಗಿರೀಶ್ಮ ಕಳೆದೋಗಿದ್ದಾಳೆ ಅಂತ ಹೇಳ್ತಾರೆ. ನೀವೆಲ್ಲ ಸೇರಿ ಅವಳನ್ನು ಕಳೆದು ಹಾಕಿದ್ದೀರಾ ಅಂತ ಕೂಗಾಡ್ತಾಳೆ. ಅಲ್ಲ ಅನ್ನು, ಯಾಕೆ ಹೀಗೆ ಮಾಡಿದೆ? ನನ್ನನ್ನು ಎಲ್ಲರೂ ನನ್ನ ಜೀವನನೇ ಕಳೆದು ಹೋಗೋಗಿ ಮಾಡಿ, ಇವಾಗ ನೀನು ನಿನ್ನ ಗಂಡ ನಿನ್ನ ಮಗುಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ತಿದ್ದೀಯಲ್ಲ, ಏನು ಹೇಳಿ ನಿನಗೆ ಅಂತ ಕೇಳ್ತಾರೆ. ಇಲ್ಲ ಅನುರಾಧ, ಗಿರೀಶ್ಮ ನೋಡು, ನಿನ್ನ ಮಾತೆಲ್ಲ ಬೇಡ ಅಂತ ನನಗೆ ಬೇಕು ಅಂತ
ಗ್ರೀಷ್ಮ ಹೇಳ್ತಾಳೆ, ನಾನು ಮಾತಾಡಲೇಬೇಕು ಅನ್ನೋ ಇಷ್ಟು ದಿನ ನಾನು ಯಾರ ಜೊತೆನೂ ಮನಸ್ಸು ಬಿಚ್ಚಿ ಮಾತಾಡಿಲ್ಲ ಗೊತ್ತಾ ನಿನಗೆ ಅಂತ ಇಲ್ಲಿ ಗ್ರೀಷ್ಮ ಕೂಗಾಡ್ತಾರೆ. ಅದೇ ನಿನ್ನ ಶೋಕ ಗಂಡ ಇದ್ದಾನಲ್ಲ, ನನ್ನ ಮದುವೆ ಮಂಟಪನ ಅಲ್ಲೇ ಬಿಟ್ಟು ಹೋದ ನೋಡು, ಇವತ್ತಿನವರೆಗೂ ನಾನು ಯಾರ ಜೊತೆನೂ ಮಾತಾಡಿಲ್ಲ, ಇವತ್ತು ನನ್ನ ತಡಿಬೇಡ ಅನು ಅಂತ ಇಲ್ಲಿ ಕೂಗಾಡ್ತಾರೆ. ಇವತ್ತು ನಾನು ಮಾತಾಡ್ತೇನೆ, ನೀನು ಮಾತಾಡ್ತೀಯ, ನಾನು ಮಾತಾಡ್ತೇನೆ, ನೀನು ಮಾತಾಡಲೇಬೇಕು ಅಂತ ಗ್ರೀಷ್ಮ ಕೂಗಾಡ್ತಾಳೆ ಅನು ಮೇಲೆ. ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ನಾನೇನು ಮಾಡಿದೆ ಅಂತ ಕೇಳ್ತಾರೆ. ಏನೋ ಒಬ್ಬಳು ಹೆಣ್ಣಾಗಿ ಇನ್ನೊಬ್ಬಳು ಹೆಣ್ಣಿನ ಜೀವನನ ಹಾಳು ಮಾಡೋದಲ್ಲದೆ ಈ ಥರ ಕೇಳ್ತಿದ್ದಿಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳ್ತಾರೆ. ಹೌದು, ನಾನು ತಪ್ಪು ಮಾಡಿಲ್ಲ, ನನ್ನ ಗಂಡನ ನಿನ್ನ ಮದುವೆ ಬಂದಿದ್ದೆಲ್ಲ ನಿಂದೇ ತಪ್ಪು, ನನ್ನ ಗಂಡನ್ನ ಉಳಿಸ್ಕೊಳಕ್ಕೆ ಹೋಗಿದ್ದೆ ನಾನು ಅಷ್ಟೇ ಅಂತ ಹೇಳ್ತಾರೆ. ಏನು ಗಂಡಂದರಿಗೆ ಕೆಲಸ ಮಾಡಿದ ನಿನ್ನ ಗಂಡ ಅಂತ ಉಳಿಸ್ಕೊಕ್ಕೆ ಹೋಗಿದ್ದೆ ಅಂತ ಕೆನ್ನೆಗೆ ಬರ್ಸ್ತಾಳೆ ಗ್ರೀಷ್ಮ ಅಂತೂ ಸಖತ್ತಾಗಿ. ಅಣ್ಣ ನಿನ್ನನ್ನು ಅಂತ ಹೊಡೆಯಕ್ಕೆ ಇನ್ನೂ ಹೋಗ್ತಿರ್ತಾರೆ. ಆಗ ನೀ ಅಂತ ಹೆಂಗಸೆ ಮತ್ತೊಬ್ಬರ ಜೀವನ ಹಾಳು ಮಾಡಿ ಸಮರ್ಥನೆ ಕೊಟ್ಕೋತಿದ್ದಿಲ್ಲ, ಗಂಡ ಅಂತ ಹೇಳ್ತಿದ್ದಿಲ್ಲ, ನೀನೆಂತ ಹೆಂಗಸು, ನಿನ್ನಿಂದಾಗಿ ನಾನು ನಮ್ಮ ಮನೆಯವ್ರನ್ನೆಲ್ಲ ಕಳ್ಕೊಂಡೆ, ನನ್ನ ಅಪ್ಪ, ನನ್ನ ಅಣ್ಣ, ನನ್ನಮ್ಮ ಎಲ್ಲರಿಂದ ದೂರ ಆದೆ. ಎಲ್ಲರಿಂದ ದೂರಾಗಿ ಇವತ್ತು ಅಳಕ್ಕೂ ಆಗದೆ, ನಗಕ್ಕೂ ಆಗೋದಕ್ಕೆ ಅನುಭವಿಸೋಕ್ಕೂ ಆಗದೆ ಕ್ಷಣಕ್ಕೂ ನೋವು ಪಡ್ತಾ ಇದ್ದೀನಿ, ಸತ್ತು ಬದುಕ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾರೆ. ಆದರೆ ನೀನು ನನ್ನನ್ನು ಈ ಪರಿಸ್ಥಿತಿಗೆ ತಂದುಬಿಟ್ಟು ಪೂಜೆ ಅಭಿಷೇಕ ಮಾಡಿಸ್ತಿದ್ದೀರಲ್ಲ ಇಷ್ಟೆಲ್ಲ, ನಿಜವಾಗ್ಲೂ ನಿನಗೆ, ನಿನ್ನ ಮಗುಗೆ, ನಿನ್ನ ಗಂಡನಿಗೆ ಒಳ್ಳೇದು ಮಾಡ್ತಾನೆ ಆ ದೇವರು ಅಂತ ಕೇಳ್ತಾರೆ. ಆಗ ಅನು ಹೇಳ್ತಾಳೆ, ನನ್ನ ಮಗು ವಿಷಯಕ್ಕೆ ಬರಬೇಡ ನೀನು ಅಂತ. ನಿನ್ನ ಮಗನ ವಿಷಯಕ್ಕೆ ಬರಲ್ಲ ಕಣೆ, ಆದರೆ ಅನು ಒಂದು ಮಾತೆ, ಇನ್ನೂ ಹುಡ್ತಿರೋ ಮಗುಗೆ ಇಷ್ಟೊಂದು ಕಾಳಜಿ ತೋರಿಸಿದ್ದಿಲ್ಲ, ಇನ್ನೊಬ್ಬರ ಮಗು ನಾನು ಕೂಡ ಅವ ಮಗು ನೋವು ಅನುಭವಿಸ್ತಿದ್ದೆ ಅಂತ. ಗ್ರೀಷ್ಮ ಇದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಆಗಿರೋಗಿದೆಲ್ಲ ಆಗೋಗಿದೆ. ಇನ್ನು ಎಷ್ಟು ಅತ್ತೆ ಕರೆದ್ರು ಗೋಳಾಡಿದ್ರು ಏನೂ ಬದಲಾಯಿಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹೋರಾಟ ಮಾಡೋದೇ ಬದುಕೋಕ್ಕೋಸ್ಕರ, ಇದು ನಾನು ಬದುಕೋಕ್ಕೋಸ್ಕರ ಮಾಡಿರೋ ಹೋರಾಟ ಅಂತ ಇಲ್ಲ ಅನ್ನೋದು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಗೊತ್ತಲ್ವ ನಿನಗಿತ್ತ. ಅವತ್ತು ಪರಿಚಯ ಅವ್ರ ಫ್ಯಾಮ್ಲಿಗೋಸ್ಕರ ನಿನ್ನನ್ನು ಮದುವೆ ಆಗೋಕೆ ಒಪ್ಕೊಂಡ್ರು, ನೀನು ಖುಷಿಯಾಗಿ ನನ್ನ ಪರಿಚಯನ ಮದುವೆ ಆಗೋಕೆ ಹೊರಟೆ, ಹೌದು ತಾನೆ ಅಂತ ಕೇಳ್ತಾರೆ. ಆದರೆ ಅಷ್ಟೆಲ್ಲ ಆದಮೇಲೂ ಕೂಡ ನಿಮ್ಮಿಬ್ಬರು ಮದುವೆ ನಿಂತೋದ್ಮೇಲೂ ಕೊನೆಗೆ ಪರಿಚಯ ನನ್ನ ಹತ್ರ ಬಂದರು, ಅದು ಪ್ರೀತಿ ಇರೋ ತಾಕತ್ತು ಅಂತ ಇಲ್ಲಿ ಅನುರಾಧ ಸಮರ್ಥನೆ ಕೊಟ್ಕೋತಾಳೆ ಗ್ರೀಷ್ಮ ಎದುರಿಗೇನೆ. ಆಗ ಗ್ರೀಷ್ಮನಿಗೆ ತುಂಬ ನೋವಾಗುತ್ತೆ, ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ. ನನ್ನ ಗಂಡನ ಹತ್ರ ನಾನು ನಿನಗೆ ಒಳ್ಳೇದು ಮಾಡಿ ನನ್ನ ಗಂಡನಿಗೆ ಕೆಟ್ಟೋಳಾಗಬೇಕಿತ್ತ, ನಾನು ನನ್ನ ಜೀವನನ ಹಾಳು ಮಾಡ್ಕೋಬೇಕಾಗಿತ್ತ ನಾನು, ಹೇಳು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾಳೆ ಅನುರಾಧ ಗ್ರೀಷ್ಮನ. ನಿಮ್ಮನ್ನು ನೋಡ್ತಾ ಇದ್ದರೆ ನಿಮಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಗೊತ್ತಾಗಿದೆ, ಹಳೆಯ ಕಥೆ ಎಲ್ಲ ಮಾತಾಡ್ಕೊಂಡು ನಿಮ್ಮ ಸಂಸಾರ ಯಾಕೆ ಹಾಳು ಮಾಡ್ಕೋತಿದ್ದೀರಾ ಹೇಳಿ ಅಂತ ಹೇಳ್ತಾರೆ. ನಿಮ್ಮ ಮನೆಯವ್ರ ಜೊತೆ ಹೋಗಿ ಚೆನ್ನಾಗಿ ಬದುಕಿ, ಅದು ಒಂದೇ ದಾರಿ ಅಂತ ಅನುರಾಧ ಹೇಳ್ತಾಳೆ. ಆದರೆ ಅವಳಿಗೇನು ಗೊತ್ತು ಅವಳು ಎಂಥವ್ರನ್ನ ಮದುವೆ ಆಗಿದ್ದಾಳೆ ಅಂತ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗ್ರೀಷ್ಮ ಒಬ್ಬಳೇ ನಿಂತ್ಕೊಂಡು ನೋವಿನಿಂದ ಕುಸಿದು ಬಿದ್ದೋಗ್ತಾಳೆ.